ಎಷ್ಟೋ ಸಾರಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸು ಒಂದೇ ರೀತಿ ಇರುತ್ತೆ. ಹೊಟ್ಟೆ ಉರಿ, ಎದೆ ಉರಿ, ಎಡಗಡೆ ಭುಜದ ನೋವು, ದವಡೆ ನೋವು ಬಂದಾಗೆ ನೀವು ದಯವಿಟ್ಟು ನಿಮ್ಮ ಮನೆ ಹತ್ರ ಇರೋ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ನೀವೇ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಡೈಜಿನ್ ಕುಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತೀರಿ. ನೀವು ಮನೆಗೆ ಇದ್ದು 100 ಜನ ನಾವು ಗ್ಯಾಸ್ಟ್ರಿಕ್ ಅಂದ್ಕೊಂಡ್ರೆ ಒಬ್ಬ ಮನೆಗೆ ಸತ್ತೋಗ್ತಾನೆ. ಈ ತಲೆನೋವಿನ ಮಾತ್ರೆ ನೀವು ಇಂಗ್ಲೆಂಡು, ಯುರೋಪು, ಅಮೇರಿಕಾಳು ಎಲ್ಲೂ ಕೂಡ ನೀವು ಈ ಮಾತ್ರೆಗಳನ್ನ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ, ಯಾರೂ ಕೊಡಲ್ಲ. ಈ ಮಾತ್ರೆ ನುಂಗಿದ್ರೆ ತಲೆನೋವು ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ಊದೋದು ಒದರೋದು ಬಂತು ಅಂತೀವಿ. 3 ಹೆವಿ ಮೀಲ್ಸ್ಗಿಂತಲೂ 5 ಸ್ಮಾಲ್ ಊಟ ಮಾಡಿ. ಬೆಳಗ್ಗೆ ಟಿಫನ್ ತಿನ್ನಿ, 11 ಗಂಟೆಗೆ 2 ಮಾರಿ ಬಿಸ್ಕೆಟ್ ತಿನ್ನಿ, 1 ಗಂಟೆಗೆ ಹೊಟ್ಟೆ ತುಂಬ ಉಣ್ಬೇಡಿ. ಬಟ್ ಈಚೀಚೆಗೆ ಕೀಟೋ ಡಯಟ್ ಅಂತ ಬಂದು 2 ಸಾರಿ ಉಣ್ಣಿ ಅಂತ ಹೇಳೋರು ಇದ್ದಾರೆ. ಹೌದು, ದಟ್ ಈಸ್ ನಾಟ್ ಎ ಗುಡ್ ಸಿಸ್ಟಮ್ ಆಫ್ ಡಯಟ್ ಅಂತ ನಾನು ಹೇಳ್ತೀನಿ. ಬರೋದನ್ನ ಹೇಳಿದ್ನಲ್ಲ, ಹರಿ ವರಿ ಕರಿ. ಹರಿ ಬರಿ ತಿನ್ಬೇಡ, ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೋಬೇಡ. ಯಾಕಂದ್ರೆ ನೀನು ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ವೇಗಸ್ ನರ್ವ್ ಅಂತ ಇರುತ್ತೆ, ಅದು ಸ್ಟಮಕ್ಕಿಗೆ ಸಪ್ಲೈ ಇರುತ್ತೆ, ಛಲ್ ಅಂತ ಆಸಿಡ್ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ನಿಮ್ಮ ಆಸಿಡ್ ಸೆಕ್ರೇಷನ್ ಕಡಿಮೆ ಮಾಡಬೇಕು ಅಂದರೆ ಸಮಾಧಾನವಾಗಿರಬೇಕು, ಆರಾಮಾಗಿ ಅಕ್ಕ ತಂಗಿದಿರ, ಅಣ್ಣ ತಮ್ಮದಿರು, ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಬೇಕು. ಮೊಬೈಲ್ ನೋಡ್ಕೊಂಡು ಏನೋ ತಿಂತೀನಿ, ಕಾರ್ ಓಡಿಸ್ಕೊಂಡು ಪಫ್ಸ್ ತಿಂತೀನಿ, ಅವೆಲ್ಲ ಬಿಟ್ಟುಬಿಡ್ಬೇಕು. ಅದು ಊಟ, ಅದೆಲ್ಲ ಊಟ ಅಲ್ಲ, ಊಟ ಮಾಡುವ ವ್ಯವಸ್ಥೆ ಅಲ್ಲ. ಹೌದು, ಆರಾಮಾಗಿ ಕೂತ್ಕೊಂಡು ಉಣ್ಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನೀವು 10 ಗಂಟೆವರೆಗೂ ನೀವು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಆಸಿಡ್ಡು ಈ ಮ್ಯೂಕಸ್ಸು ಆಸಿಡ್ 2 ಹೆಂಗಿದೆ ಅಂದರೆ, ಒಂದು ರಾಕ್ಷಸ, ಒಂದು ದೇವರು. ಇದು ಆಸಿಡ್ ರಾಕ್ಷಸ ಇದ್ದಾಗೆ ಸುಡಕ್ಕೆ ನೋಡುತ್ತೆ, ಆದರೆ ದೇವ್ರ ಒಳಗಡೆ ಮ್ಯೂಕಸ್ ಅಂತ ದೇವರಿದ್ದಾನೆ, ಸುಮ್ಮನೀರು ಅಂತ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಎಲ್ಲಿವರೆಗೂ ಮಾಡುತ್ತೆ? 9-9:30 ಅಷ್ಟೊತ್ತಿಗೆ ಸುಸ್ತೊಡೆದೋಗ್ಬಿಡ್ತದೆ ದೇವರು ಕೂಡ. ಅಷ್ಟರೊಳಗೆ ನೀನೇನೋ ಹೊಟ್ಟೆ ಒಳಗೆ ಹಾಕ್ಕೊಂಡ್ರೆ ನಿಮ್ಮ ಆಸಿಡ್ನ ಡೈಲ್ಯೂಟ್ ಮಾಡಲಿಕ್ಕೆ ನಿಮ್ಮ ಫುಡ್ಡು. ಅದಕ್ಕೆ ಬ್ರೇಕ್ ಯುವರ್ ಫಾಸ್ಟ್ ಬೈ 9 o'clock. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರು ತುಂಬ ಉಪವಾಸ ಮಾಡ್ತಿರಲ್ಲ, ಉಪವಾಸ ನಮ್ಮ ಸೈನ್ಸ್ ಪ್ರಕಾರ ಅಡ್ವೈಸಬಲ್ ಅಲ್ಲ. ಆದರೆ ನಮ್ಮ ಉಪವಾಸಗಳು ಮುಸ್ಲಿಮ್ಸು ರಂಜಾನ್ ಟೈಮ್ನ ಮಾಡ್ತಾರಲ್ಲ, ಹಂಗಿರಲ್ಲ. ಮುಂದೆ ನಮ್ಮಲ್ಲಿ ಉಪವಾಸ ಮಾಡೋದ್ರೆ ಅನ್ನ ಮುದ್ದೆ ಅಡ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮೆತ್ತನೇ ಇರ್ತಾರೆ. ಹಾಗಾಗಿ ಶಿವರಾತ್ರಿ ದಿನ ಸೌತೆಕಾಯಿ, ಗೆಣಸು, ಮೂಲಂಗಿ, ಹಂಗಾಗಿ ಅದು ಉಪವಾಸ ಅಲ್ಲ ಆ್ಯಕ್ಚುಲಿ. ಅದರಿಂದ ನಮ್ಮ ಗ್ಯಾಸ್ಟ್ರಿಕ್ಕಿಗೆ ಏನು ಟ್ರಬಲ್ ಆಗಲ್ಲ. ಸೊ ಅದರಿಂದ ದಯವಿಟ್ಟು ನಮ್ಮ ಸೈನ್ಸ್ ಪ್ರಕಾರ ಎವ್ರಿ 4 hours ನೀವೇನಾದರೂ ತಿನ್ನಬೇಕು. ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟು, 11 ಗಂಟೆಗೆ ಒಂಚೂರು ಸ್ಮಾಲ್ ಸ್ನ್ಯಾಕು, 2 ಮಾರಿ ಬಿಸ್ಕೆಟು, 1:30-2 ಗಂಟೆಗೆ ಒಂದು ಲಂಚು, 5 ಗಂಟೆಗೆ ಒಂಚೂರು ಉಪ್ಪಿಟ್ಟು, ರಾತ್ರಿಗೆ ಊಟ. ಇದು ನಮ್ಮ ಕರೆಕ್ಟ್ ಸಿಸ್ಟಮ್. ಅದರೊಳಗೆ ಡಯಾಬಿಟಿಸ್ ಇರೋರಿಗೆ ನಾನು ಹೇಳ್ತೀನಿ, 5 ಸ್ಮಾಲ್ ಫೀಡ್ಸ್ ಆರ್ ಇಂಪಾರ್ಟೆಂಟು. 3 ಹೆವಿ ಮೀಲ್ಸ್ಗಿಂತಲೂ 5 ಸ್ಮಾಲ್ ಊಟ ಮಾಡಿ. ಬೆಳಗ್ಗೆ ಟಿಫನ್ ತಿನ್ನಿ, ನಿಮ್ಮ ನಾನ್ ಡಯಾಬಿಟಿಕ್ನ ಅರ್ಧ ಡಜನ್ ಇಡ್ಲಿ ಹೊಡೀಲಿ, ನೀವು 2 ತಿನ್ನಿ. 11 ಗಂಟೆಗೆ 2 ಮಾರಿ ಬಿಸ್ಕೆಟ್ ತಿನ್ನಿ. 1 ಗಂಟೆಗೆ ಹೊಟ್ಟೆ ತುಂಬ ಉಣ್ಬೇಡಿ. ಇನ್ನೂ ಏನೋ ತಿನ್ನಬೇಕು ಅಂತ ನಿಲ್ಲಿಸಿ 5 ಗಂಟೆಗೆ ಒಂದು ಸ್ಮಾಲ್ ಉಪ್ಪಿಟ್ಟು ತಿನ್ನಿ, ರಾತ್ರಿ ಊಟ ಮಾಡಿ. ದಿಸ್ ದ ಕರೆಕ್ಟ್ ಮೆಥಡ್ ಆಫ್ ಈಟಿಂಗ್. ಬಟ್ ಈಚೀಚೆಗೆ ಕೀಟೋ ಡಯಟ್ ಅಂತ ಬಂದು 2 ಸಾರಿ ಉಣ್ಣಿ ಅಂತ ಹೇಳೋರು ಇದ್ದಾರೆ. ಹೌದು, ದಟ್ ಈಸ್ ನಾಟ್ ಎ ಗುಡ್ ಸಿಸ್ಟಮ್ ಆಫ್ ಡಯಟ್ ಅಂತ ನಾನು ಹೇಳ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಈ ಗ್ಯಾಸ್ಟ್ರಿಕ್ದು ಹಂಗೆ ಬಿಟ್ಟರೆ ಈ ಹೆಂಗೆ ಕಂಡುಹಿಡಿತೀರಿ ಡಾಕ್ಟ್ರೆ, ಇದು ಇಂಪಾರ್ಟೆಂಟು. ಈಚೀಚೆಗೆ ತುಂಬ ಜನ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡಿರ್ತಾರೆ, ನನಗೆ ತುಂಬ ಗ್ಯಾಸ್ಟ್ರಿಕ್ಕು ಡಾಕ್ಟ್ರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮೊನ್ನೆ ತಾನೇ ಫಿಲಮ್ ಆಕ್ಟ್ರ್ ಸತ್ತೋಗ್ಬಿಟ್ಟ ಪಾಪ, ರಾಜು ಅಂತ. ಅದಕ್ಕೆ ಮೊದಲು ಪುನೀತ್ ರಾಜ್ಕುಮಾರ್ ಸತ್ತೋದ, ದಿಲೀಪ್ ರಾಜು, ಪುನೀತ್ ರಾಜು. ಇಲ್ಲಿ ಏನಾಗುತ್ತೆ ಅಂದರೆ, ಭಾಳ ಜನ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಗ್ಯಾಸ್ಟ್ರಿಕ್ ಥರನೇ ಇರುತ್ತೆ. ಹಾರ್ಟ್ ಅಟ್ಯಾಕು ಗ್ಯಾಸ್ಟ್ರಿಕ್ಕಿಗೂ ಕನ್ಫ್ಯೂಷನ್ ಮಾಡ್ಕೋತಾರೆ. ನಿಮ್ಮ ಗ್ಯಾಸ್ಟ್ರಿಕ್ನ ಎಷ್ಟೋ ಸಾರಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸು ಒಂದೇ ರೀತಿ ಇರುತ್ತೆ. ಆದ್ದರಿಂದ ನಿಮಗೆ ಹೊಟ್ಟೆ ಉರಿ, ಎದೆ ಉರಿ, ಎಡಗಡೆ ಭುಜದ ನೋವು, ದವಡೆ ನೋವು ಬಂದಾಗೆ ನೀವು ದಯವಿಟ್ಟು ನಿಮ್ಮ ಮನೆ ಹತ್ರ ಇರೋ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ನೀವೇ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಬಿಟ್ಟು ಡೈಜಿನ್ ಕುಡಿದ್ರೆ ನೀವು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ತೀರಿ. ಬಟ್ ಎಲ್ರಿಗೂ ಕೂಡ ಅಲ್ಲ. ಇವತ್ತು 100 ಜನ ಗ್ಯಾಸ್ಟ್ರಿಕ್ ಟ್ರಬಲ್ನವರು ಜಯದೇವಾಗ ಹೋದರೆ
ಒಬ್ಬ ಮಾತ್ರ ತಗಲಾಕೋತಾನೆ, ಇನ್ನು 99 ಜನ ವಾಪಸ್ ಬರ್ತಾರೆ. ನೀವು ಮನೆಗೆ ಇದ್ದು 100 ಜನ ನಾವು ಗ್ಯಾಸ್ಟ್ರಿಕ್ ಅಂದ್ಕೊಂಡ್ರೆ ಒಬ್ಬ ಮನೆಗೆ ಸತ್ತೋಗ್ತಾನೆ. ಸೊ ನಾನು ಹೇಳ್ತಿರೋ ಪ್ರಿಕಾಷನ್ ಏನಂದರೆ, ನೀವು ಗ್ಯಾಸ್ಟ್ರಿಕ್ ಅನ್ಸ್ಕೊಂಡು ವಾಪಸ್ ಬಂದರೂ ದೇವರ ದಯೆ, ಜೀವ ಉಳಿತು. ಇಲ್ಲ ಮನೆಗೆ ನಾನು ಗ್ಯಾಸ್ಟ್ರಿಕ್ ಅಂದ್ಕೊಂಡು ಇದ್ದರೆ ನೀವು ಸತ್ತೋಗಿರ್ತೀರಿ. ಆದ್ದರಿಂದ ವೈದ್ಯರ ಅಡ್ವೈಸು ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನೇ ಹೇಳ್ತಿರೋದು. ಸೊ ಈ ಗ್ಯಾಸ್ಟ್ರಿಕ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ? ಇದುವರೆಗೂ ನಾನು ಎಲ್ಲ ಕಾರಣಗಳು ನಿಮ್ಗೆ ಹೇಳಿದೆ. ಅದರೊಳಗೆ ಮೋಸ್ಟ್ ಇಂಪಾರ್ಟೆಂಟು ತಲೆನೋವಿನ ಮಾತ್ರೆ. ಊದೋದೋಗಿ ಒದರೋದು ಬಂತು ಅಂತೀವಿ ನಾವು. ತಾಯಿ ಅಮ್ಮಂದಿರು ಏನೂ ತೊಗೊಳ್ಳಲ್ಲ, ಹೊಟ್ಟೆಗೆ ಕೆಲಸ ಮಾಡ್ತಾನೆ ಇರ್ತಾರೆ, ತಲೆನೋವು ಬರುತ್ತೆ ತಕ್ಷಣ ಆಯಾಗಿ ಹೇಳಿ ಅಥವಾ ಮನೆ ಹುಡುಗನಿಗೆ ಹೇಳಿ ಒಂದು ಸಾರಿಡಾನ್ ತೊಗೊಂಬ ಅಂತಾರೆ. ನಮ್ಮ ದೇಶದಲ್ಲಿ ಮಾತ್ರ ಇದು ಬಿಟ್ಟರೆ ಬಾಂಗ್ಲಾದೇಶ, ಪಾಕಿಸ್ತಾನ ಈ ತಲೆನೋವಿನ ಮಾತ್ರೆ. ನೀವು ಇಂಗ್ಲೆಂಡು, ಯುರೋಪು, ಅಮೇರಿಕಾಳು ಎಲ್ಲೂ ಕೂಡ ನೀವು ಈ ಮಾತ್ರೆಗಳನ್ನ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಡೆಫಿನೆಟ್ಲಿ ಇಲ್ಲ, ಯಾರೂ ಕೊಡಲ್ಲ. ಇಲ್ಲಿ ಕೊಡ್ತಾರಲ್ಲ ಮಾತ್ರೆ ನುಂಗ್ತಾರಲ್ಲ, NSAID ಅಂತೀವಿ ನಾವು, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಈ ಮಾತ್ರೆ ನುಂಗಿದರೆ ತಲೆನೋವು ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ. ಊದೋದೋಗಿ ಒದರೋದು ಬಂತು ಅಂತೀವಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೆಂಗೆ ಒಂದು ಎಮರ್ಜೆನ್ಸಿ ಶುರುವಾಗುತ್ತೆ ಅಂತ. ಆಮೇಲೆ ಕಾಂಪ್ಲಿಕೇಶನ್ಸ್ ಹೇಳುವಾಗ ಆ ಮಾತು ಹೇಳ್ತೀನಿ. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಫ್ ಗ್ಯಾಸ್ಟ್ರೈಟಿಸ್ ಅಂತ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಕೇಳಿದಾಗ ಅವ್ನು ಹೇಳ್ತೇನೆ ಉತ್ತರ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಇಲ್ಲಿವರೆಗೂ ಎಲ್ಲ ಕಾರಣಗಳು, ಒಂದು ಕಾರಣ ಬಿಟ್ಟಿದ್ದೀನಿ. ನಾನು MBBS ಓದೋವಾಗ ಈ ಕಾರಣ ಇರಲಿಲ್ಲ. ಆದರೆ ಇದನ್ನು ಕಂಡಿಡಿದವನು ಪುಣ್ಯಾತ್ಮನಿಗೆ ನೋಬೆಲ್ ಅವಾರ್ಡ್ ಸಿಗುತ್ತೆ. ಏನು ಕಂಡಿಡಿದ ಡಾಕ್ಟ್ರೆ? ಒಂದು ಬ್ಯಾಕ್ಟೀರಿಯಾ ನಾವು ತಿನ್ನುವ ಆಹಾರದಲ್ಲಿ, ಅದರೊಳಗಾಗಿ ಔಟ್ಸೈಡ್ ತಿನ್ನೋರಿಗೆ, ರೋಡ್ ಸೈಡ್ ತಿನ್ನೋರಿಗೆ, ಮಸಾಲ ಪೂರಿ ತಿನ್ನೋರಿಗೆ, ತಣ್ಣಗಿರೋ ಊಟ ತಿನ್ನೋರಿಗೆ ಒಂದು ಬ್ಯಾಕ್ಟೀರಿಯಾ ಸೇರಿಕೊಳ್ಳುತ್ತೆ. ಅದರ ಹೆಸರು H. ಪೈಲೋರೈ ಅಂತ, ಹೆಲಿಕೋಬ್ಯಾಕ್ಟರ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಯಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಇವತ್ತು ನಾವು ಅದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ ಗ್ಯಾಸ್ಟ್ರೋಸ್ಕೋಪಿ ಮಾಡ್ತೀವಿ. ಎಂಡೋಸ್ಕೋಪಿ ಅಂದರೆ ಒಳಗೆ ಪೈಪ್ ಹಾಕೋದು, ಗ್ಯಾಸ್ಟ್ರೋ ಅಂದರೆ ಸ್ಟೊಮಕ್ ಒಳಗೆ ಪೈಪ್ ಹಾಕಿದರೆ ಗ್ಯಾಸ್ಟ್ರೋ. ನಮಗೊಂದು ಎಂಡೋಸ್ಕೋಪಿ ಮಾಡಿಸ್ಬಿಡಿ ಡಾಕ್ಟ್ರೇ ಅಂತಾರೆ, ಅದನ್ನೇ ನಾವು ಗ್ಯಾಸ್ಟ್ರೋಸ್ಕೋಪಿ ಅನ್ನೋದು. ಇದನ್ನು ಮಾಡಿದಾಗೆ ಡೈರೆಕ್ಟಾಗಿ ನೀವು ಟೆಲಿವಿಷನ್ ಒಳಗೆ ನಿಮ್ಮ ಜಠರದ ಒಳಭಾಗವನ್ನು ನಾವು ತೋರಿಸ್ತೀವಿ. ಎಲ್ಲಿ ಕೆಂಪು ಆಗಿದೆಯಲ್ಲ ಅದು ಗ್ಯಾಸ್ಟ್ರೈಟಿಸು. ಎಲ್ಲಿ ಇಷ್ಟೆಲ್ಲ ಕಿತ್ಕೊಂಡು ಹೋಗಿದೆಯಲ್ಲ ಅದು ಅಲ್ಸರು, ಅದನ್ನು ಪೆಪ್ಟಿಕ್ ಅಲ್ಸರ್ ಅಂತೀವಿ. ಸೊ ಗ್ಯಾಸ್ಟ್ರೈಟಿಸಿನ ನೆಕ್ಸ್ಟ್ ಕಾಂಪ್ಲಿಕೇಶನ್ನು ಅಲ್ಸರು ಅಂದರೆ ಹುಣ್ಣು. ಅಲ್ಸರ್ ಅಂದರೆ ಹುಣ್ಣು. ಸ್ಟಮಕ್ನಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು. ಆ್ಯಸಿಡ್ ಮತ್ತು ಪೆಪ್ಸಿನ್ ಎರಡೂ ಸೇರಿಕೊಂಡು ಒಳಗಡೆ ತಿಂದಾಕ್ಬಿಡ್ತವೆ ಇಷ್ಟಗಲನ. ಅಲ್ಸರ್ ಅಂತ ಐಡಿಯಾ ಬರಬೇಕು ಅಂದರೆ ಒಂದು ಚೆನಿಕೆ ತೊಗೊಂಡು ಗೋಡೆ ಒಳಗೆ ಇಷ್ಟು ಕಿತ್ತರೆ ಹಳ್ಳ ಬೀಳ್ತದಲ್ಲ, ಅದನ್ನೇ ಅಲ್ಸರ್ ಅನ್ನೋದು ನಾವು. ಸೊ ಗೋಡೆನ ಆರೆ ತಗೊಂಡು ಮೀಟ್ದಂಗೆ ಅಲ್ಲ, ಕೆತ್ಬಿಡ್ತೀವಲ್ಲ ಇಷ್ಟಾಗಲ್ಲ. ಚೆನಿಕೆ ಒಳಗೆ ಇಷ್ಟು ಕಿತ್ಕೊ, ಕರಣೆ ಒಳಗೆ ಸಿಮೆಂಟ್ ಹಾಕೋ ಇಷ್ಟು ಕಿತ್ಕೊಂಡ್ಬಿಟ್ರೆ ಹಳ್ಳ ಬೀಳ್ತದಲ್ಲ, ಅದನ್ನೇ ನಾವು ಅಲ್ಸರ್ ಅನ್ನೋದು. ಇದು ಜನಗಳಿಗೆ ಅರ್ಥ ಆಗುತ್ತೆ. ಜಠರದಲ್ಲಿ ಕಿತ್ಕೊಂಡು ಹೋಗಿರ್ತದೆ, ಅದನ್ನೇ ಅಲ್ಸರ್ ಅಂತೀವಿ. ಇದು ಯಾವುದು? ಕಾಂಪ್ಲಿಕೇಶನ್ ಆಫ್ ಗ್ಯಾಸ್ಟ್ರೈಟಿಸ್ ಈಸ್ ಅಲ್ಸರ್. ಡಿಯೋಡಿನಲ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್ ಎರಡೂ ಸೇರಿ ನಾವು ಪೆಪ್ಟಿಕ್ ಅಲ್ಸರ್ ಅಂತೀವಿ. ಈ ಅಲ್ಸರು ಹಂಗೆ ಇದ್ದರೆ ಅದರ ರೋಗ ಲಕ್ಷಣಗಳೇನು? ಸೇಮ್ ಹೊಟ್ಟೆ ಉರಿ, ಹೊಟ್ಟೆ ನೋವು, ಎದೆ ನೋವು, ಅಪರೂಪಕ್ಕೆ ರಕ್ತವಾಂತಿ ಮಾಡ್ತಾರೆ. ಇದನ್ನು ನಾವು ಹೆಮೆಟೆಮೆಸಿಸ್ ಅಂತೀವಿ. ದಯವಿಟ್ಟು ಜನ ಎರಡು ತಿಳ್ಕೊಳ್ಳಿ. ನೀವು ಪದೇ ಪದೇ ಕೆಮ್ಮಿ ಅಂತ ಉಗಿದ್ರೆ ರಕ್ತ ಬರುತ್ತಲ್ಲ ನಿಮ್ಮ ಎಂಜಿಲ್ನಲ್ಲಿ, ಇದನ್ನು ನಮ್ಮ ಭಾಷೆಯಲ್ಲಿ ಹೀಮಾಪ್ಟೈಸಿಸ್ ಅಂತೀವಿ. ಹೀಮೋ ಅಂದರೆ ಬ್ಲಡ್ಡು, ಟೈಸಿಸ್ ಅಂದರೆ ಕೆಮ್ಮೋದು. ಇದು ಎಲ್ಲೇ ಆಗುತ್ತೆ ಅಂದರೆ ನಿಮಗೇನಾದರೂ ಲಂಗ್ಸ್ನೊಳಗೆ TB ಇದ್ದರೆ ನೀವು ರಕ್ತನ ಕೆಮ್ತೀರಿ. ಎಲ್ಲ ಕೆಮ್ಮಿ ರಕ್ತ ಬಂದವರು TB ಇದೆ ಅಂತ ಹೆದರ್ಕೋಬೇಡಿ. ಕೆಲವು ಸಮಯ ಗಂಟ್ಲು ಇನ್ಫೆಕ್ಷನ್ ಇದ್ರೂ ಬರುತ್ತೆ. ಆದರೆ ಪದೇ ಪದೇ ನೀವು ಕೆಮ್ಮಿನಲ್ಲಿ ರಕ್ತ ಬಂದು ಈಚೀಚೆಗೆ ನೀವು ಸವ್ಕೊಂಡು ಹೋಗ್ತಾಯಿದ್ರೆ, ಅಂದರೆ ಸಣ್ಣಗಾಗ್ತಾಯಿದ್ರೆ, ಈಚೀಚೆಗೆ ಸಂಜೆ ಹೊತ್ತು ಜ್ವರ ಬರ್ತಾಯಿದ್ರೆ ನಿಮಗೆ TB ಶುರುವಾಗಿದೆ ಅಂತ ಈಗಲೇ ವಾರ್ನ್ ಮಾಡ್ತಾಯಿದ್ದೀನಿ. ಭಾರತ ದೇಶ ಮದರ್ಲ್ಯಾಂಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್. ಇಷ್ಟೆಲ್ಲ ಮುಂದುವರೆದರೂ ಕೂಡ ಕ್ಷಯರೋಗ ಇವತ್ತು ಭಾರತದಲ್ಲಿ ಸಾಕಷ್ಟು ಜನಕ್ಕಿದೆ. ಇವಾಗೆಲ್ಲ ಸ್ಯಾನಿಟೋರಿಯಮ್ಗಳಿಲ್ಲ, ಆದರೆ TBಗೆ ಸಾಕಷ್ಟು ಜನ ಟ್ರೀಟ್ಮೆಂಟ್ ಕೊಡ್ತೀವಿ. ಎಲ್ಲ ಹಾಸ್ಪಿಟ್ಲಿಗೂ ಕೂಡ ಅದೊಂದು TB ಸೆಂಟ್ರ್ ಇದ್ದೇ ಇರುತ್ತದೆ. RNTCP ಅಂತೀವಿ ನಾವು, ಆ ಜಾಗ ಇದ್ದೇ ಇರುತ್ತೆ. ಅದೇ ನೀವು ರಕ್ತ ವಾಂತಿ ಮಾಡಿರೋ ಬಳಕ್
ರಕ್ತವಾಂತಿ ಮಾಡಿದರೆ 3 ಕಾರಣ ನೆನಪಿಟ್ಟುಬಿಡಿ. ಒಂದು ಸಿವಿಯರ್ ಗ್ಯಾಸ್ಟ್ರೈಟಿಸ್, ಅದರೊಳಗಾಗಿ ಎಣ್ಣೆ ಹೊಡೆದು ಸಂಜೆ 4 ಪೆಗ್ ಆದಮೇಲೆ ಬಹಳಕ್ಕಂತ ವಾಂತಿ ಮಾಡ್ತಾನಲ್ಲ, ಇಷ್ಟು ರಕ್ತ ಬರುತ್ತೆ. ಅದರಾಗೆ ಕಾರಣ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್. ಅವನು ಹೆಂಗೆ ರೆಚ್ ಮಾಡ್ತಾನೆ ಅಂದರೆ ಸ್ಟಮಕ್ ಒಳಗೆ ಹರಿದೋಗುತ್ತೆ, ಅಲ್ಲಿಂದ ಬ್ಲೀಡ್ ಆಗುತ್ತೆ. ಇದನ್ನು ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂತೀವಿ ನಾವು. ಇದು ಶಾರ್ಟ್ ನೋಟ್ ಕ್ವಶನ್ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ವಾಟ್ ಈಸ್ ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂದರೆ, ಯಾವನಾದರೂ ಒಬ್ಬ ಆಲ್ಕೋಹಾಲ್ ಕುಡಿದು ಅತಿಯಾಗಿ ಕುಡಿದು ವಾಂತಿ ಮಾಡ್ತಾನಲ್ಲ, ಆಗ ರಕ್ತ ಬರುತ್ತಲ್ಲ, ಅದನ್ನು ನಾವು ಮ್ಯಾಲರಿ ವೇಸ್ ಸಿಂಡ್ರೋಮ್ ಅಂತೀವಿ. ಸೊ ಒಂದು ಗ್ಯಾಸ್ಟ್ರೈಟಿಸಿಂದ ರಕ್ತ ಬರುತ್ತೆ, ಇನ್ನೊಂದು ಅಲ್ಸರ್, ಪೆಪ್ಟಿಕ್ ಅಲ್ಸರಿಂದ ಬ್ಲಡ್ ಬರುತ್ತೆ, ಇನ್ನೊಂದು ನಿಮ್ಮ ಸ್ಟಮಕ್ನೊಳಗೆ ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ. ಕ್ಯಾನ್ಸರ್ ಹೆಂಗೆ ಶುರುವಾಗುತ್ತೆ ಅಂದರೆ, ಹುಣ್ಣಿರುತ್ತಲ್ಲ, ಹುಣ್ಣು ಒಂದಷ್ಟು ದಿನ ಆದಮೇಲೆ ಕನ್ವರ್ಟ್ ಆಗುತ್ತೆ, ಅಲ್ಸರ್ ಬಿಕಮ್ಸ್ ಕ್ಯಾನ್ಸರ್. ಇದು ಈಸಿಲಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಬರೀ ಗ್ಯಾಸ್ಟ್ರೈಟಿಸ್ನ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಒಂದು ದಿನ ನೀವು ಪೆಪ್ಟಿಕ್ ಅಲ್ಸರಿಂದ ಸತ್ತೋಗ್ತೀರಿ, ಕ್ಯಾನ್ಸರಿಂದ ಸತ್ತೋಗ್ತೀರಿ. ಅದಕ್ಕಿಂತ ಮಜಾ ಅಂದರೆ, ಅವಲೇ ಹೇಳೋಕೆ ಹೊರಟಿದ್ದೆ, ಲಾರಿ ಡ್ರೈವರು ಡ್ರೈವ್ ಮಾಡ್ಕೊಬರ್ತಾನೆ, ಕ್ಯಾತ್ಸಂದ್ರದ ಬರೋ ಅಷ್ಟೊತ್ತಿಗೆ ಯಾಕೋ ತುಂಬ ತಲೆನೋವು ಬರ್ತದೆ, ನಿಲ್ಲಿಸ್ತಾನೆ ಗಾಡಿ. ಅವ್ನಿಗೆ ಯಾವಾಗಲೂ ಒಬ್ಬ ಕ್ಲೀನರ್ ಇರ್ತಾನೆ ಗಾಡಿ ಓಡಿಸೋಕ್ಕೆ, ಅವನಿಗೆ ಒಂದು ಮಾತ್ರೆ ತೊಗೊಂಬ ಅಂತಾನೆ ತಲೆನೋವು. ಅವ್ನು ಹೋಗ್ಬಿಟ್ಟು ಅಂಗಡಿ ಒಳಗೆ ಸಾರಿಡಾನೋ ಆಕ್ಷನ್ 500 ಡಾರ್ಟೋ ತರ್ತಾನೆ. ಇವನು ನುಂಗ್ಬಿಟ್ಟು ಮಲ್ಕೋತಾನೆ, ಅವನಿಗೆ ಗಾಡಿ ಓಡ್ಸೋಕ್ಕೆ ಬರ್ತಾನೆ. ನೆಲಮಂಗಲ ಹತ್ರ ಬರೋ ಅಷ್ಟೊತ್ತಿಗೆ ಅವನಿಗೆ ತಲೆನೋವು ಹೊರಟೋಗಿರುತ್ತೆ, ಸಿವಿಯರ್ ಹೊಟ್ಟೆನೋವು ಬಂದ್ಬಿಟ್ಟಿರ್ತದೆ. ಯಾಕೆ ಗೊತ್ತಾ, ಇವನು ಆಲ್ರೆಡಿ ಇವನು ಹೊಟ್ಟೆ ಒಳಗೆ ಗ್ಯಾಸ್ಟ್ರಿಕ್ ಇರುತ್ತೆ ಅಥವಾ ಇವನಿಗೆ ಅಲ್ಸರ್ ಇರುತ್ತೆ. ಇವನು ಯಾವ ಸಾರಿಡಾ ಅಂತ ನುಂಗಿದ್ನಲ್ಲ, ಅವನ್ನ ಅಲ್ಸರ್ ತೂತೊಡೆಯುತ್ತೆ. ಇದನ್ನು ಪೆರಿಟೊನೈಟಿಸ್ ಅಂತೀವಿ ನಾವು, ಪರ್ಫರೇಷನ್ ಆಫ್ ಅನ್ ಅಲ್ಸರ್ ಅಂತೀವಿ. ಸೀದಾ ಅವನು ಗಾಡಿ ಓಡಿಸ್ಕೊಂಡು ಕ್ಯಾಂಪೇಗೌಡ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾನೆ, ಇಲ್ಲದ್ರೆ ವಿಕ್ಟೋರಿಯಾ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಇಟ್ ಈಸ್ ಅನ್ ಎಮರ್ಜೆನ್ಸಿ. ಬಂಬಡ ಹೊಡಿತಿರ್ತಾನೆ. ಅಲ್ಲಿ ಬಂದ ತಕ್ಷಣವೇ ಅವನು ಕ್ಯಾಜುವಲ್ಟಲ್ಲಿ ಮಲಗಿದ ತಕ್ಷಣವೇ ನಾನು ಒಬ್ಬ ಸರ್ಜನ್ ಅಥವಾ ನಾನು ಪೋಸ್ಟ್ ಗ್ರಾಜುಯೇಟು, ಅವನ ಹಿಸ್ಟ್ರಿ ಗೊತ್ತಾಗುತ್ತೆ. ಹೊಟ್ಟೆ ಮೇಲೆ ಕೈ ಇಡ್ತೀನಿ ನೋಡಿ, ಎಲ್ಲರ ಹೊಟ್ಟೆ ಸಾಫ್ಟ್ ಇರುತ್ತೆ, ಈ ಒಂದು ಕಾರ್ಡ್ಬೋರ್ಡ್ ಥರ ಇರುತ್ತೆ. ಇದು ಮೆಡಿಕಲ್ ಸೈನ್. ನನ್ನ ಸ್ಟೂಡೆಂಟ್ಗೆ ಹೇಳ್ತೀನಿ, ಯಾವಂದನ ಹೊಟ್ಟೆ ಕಾರ್ಡ್ಬೋರ್ಡ್ ಥರ ಇದ್ದರೆ, ರೊಟ್ಟ ಥರ ಅಂದರೆ ಹಾರ್ಡ್ ಗಟ್ಟಿ ಇದ್ದರೆ, ಟೇಬಲ್ ಮೇಲೆ ಕೈ ಇಟ್ಟಂಗಿಟ್ರೆ ಅವನಿಗೆ ಪೆಪ್ಟಿಕ್ ಅಲ್ಸರ್ ತೂತೋಗಿದೆ ಅಂತ. ಅವನ ಹೊಟ್ಟೆ ಮೇಲೆ ಒಂದು ಸಾರಿ ಹಿಂಗೆ ಪರ್ಕಷನ್ ಅಂತೀವಿ ನಾವು, ಹಿಂಗೆ ಹೊಡೆದ್ರೆ ನೋಡಿ, ಲಿವರ್ ಇಲ್ಲಿರುತ್ತೆ, ಅದು ಯಾವಾಗಲೂ ಡಲ್ ಅಂತೀವಿ ನಾವು, ಸೌಂಡ್ ಬರಲ್ಲ. ಆದರೆ ಇವನು ತೂತು ಹೊಡೆದ್ರೆ ಇಲ್ಲಿ ಗ್ಯಾಸ್ ಬಂದು ಸೇರಿಕೊಂಡಿರುತ್ತೆ, ರೆಸೊನೆಂಟ್ ಅಬ್ಡಾಮನ್, ಟಣ್ 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 ಅಂತದೆ. ಎಷ್ಟು 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 ಈಸಿಯಾಗಿ ನಾವು ಕಂಡುಹಿಡಿತೀವಿ ಅಂತ. ಇವನು ಇಮ್ಮಿಡಿಯೇಟ್ಲಿ ಎಕ್ಸ್ರೇ ಕಳಿಸ್ತೀವಿ. ಎಕ್ಸ್ರೇ ತೆಗೆದ್ರೆ ಇವನು ಗ್ಯಾಸು, ಕರಳ್ನಾಗಿರೋ ಗ್ಯಾಸ್ ಈಚೆಗೆ ಬಂದಿರುತ್ತೆ, ಗ್ಯಾಸ್ ಅಂಡರ್ ಡಯಾಫ್ರಮ್ ಅಂತೀವಿ. ಇವೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ಟೀಚಿಂಗು. ಸೊ ಅದರಿಂದ ದಯವಿಟ್ಟು ನೀವು ಎಂಟಿ ಸ್ಟಮಕ್ನಲ್ಲಿ ತಲೆನೋವಿನ ಮಾತ್ರೆ, ಮೈಕೈನ ಮಾತ್ರೆಗಳನ್ನ ನುಂಗಬೇಡಿ, ಇದರಿಂದ ಆಗತ್ತೆ. ಸೊ ಈಗ ಒಂದೊಂದು ಸಾರಿ ರಿಪೀಟ್ ಮಾಡ್ತೀನಿ ನಿಮಗೆ ಗ್ಯಾಸ್ಟ್ರಿಕ್ಕು, ಅಲ್ಸರು, ಕ್ಯಾನ್ಸರು ಇವೆಲ್ಲಕ್ಕೂ ಕಾರಣ ಹರಿ, ವರಿ, ಕರಿ. ಅದು ಬಿಟ್ಟ ಮೇಲೆ ಸ್ಮೋಕಿಂಗು, ಆಲ್ಕೋಹಾಲ್. ಅದು ಬಿಟ್ಟ ಮೇಲೆ ಎಚ್ ಪೈಲೋರೈ ಬ್ಯಾಕ್ಟೀರಿಯಾ, ಅನ್ನೆಸರಿ ಪೇಯ್ನ್ ಕಿಲ್ಲರ್ಸು. ಇವಿಷ್ಟು ಕೂಡ ನಿಮ್ಮ ಗ್ಯಾಸ್ಟ್ರಿಕ್ಕಿಗೆ, ನಿಮ್ಮ ಗ್ಯಾಸ್ಟ್ರಿಕ್ ಅಲ್ಸರ್ಗೆ, ಪೆಪ್ಟಿಕ್ ಅಲ್ಸರ್ ಅಂತೀವಿ ನಾವು, ನಿಮ್ಮ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಇಷ್ಟಕ್ಕೂ ಇದೆ ಕಾರಣ. ನಿಮ್ಮ ಗ್ಯಾಸ್ಟ್ರೈಟಿಸ್ನ ಕಾಂಪ್ಲಿಕೇಶನ್ ಸುಲಭನಾಗಿ ಹೇಳಿದೆ. ಅಕ್ಯೂಟ್ ಕಾಂಪ್ಲಿಕೇಶನ್ನು, ಕ್ರಾನಿಕ್ ಕಾಂಪ್ಲಿಕೇಶನ್ ಅಂತೀವಿ. ಅಕ್ಯೂಟ್ ಅಂದರೆ ಇದ್ಕಿದಂಗೆ ತೂತೊಡೆಯುತ್ತೆ, ನೀವು ಆಲ್ರೆಡಿ ಆಪ್ರೇಷನ್ ಥಿಯೇಟ್ರಾಗಿರ್ತೀರಿ. ಇದು ಪರ್ಫರೇಷನ್ ಆಫ್ ಡಿಯೋಡಿನಲ್ ಅಲ್ಸರ್ ಅಂತೀವಿ, ಅದು ಕೂಡ ನಿಮ್ಮ ಗ್ಯಾಸ್ಟ್ರಿಕ್ಕಿನ ಕಾಂಪ್ಲಿಕೇಶನ್ನು. ಅದು ಬಿಟ್ಟರೆ ಯಾಕೋ 4 ತಿಂಗಳಿಂದ ಅಪ್ಪ ಸಾವ್ಕೊಂಡು ಹೋಯ್ತಾವನೆ, ಊಟ ತಿಂತಾ ಇಲ್ಲ, ಮಟನ್ ಖುಷಿಯಿಂದ ತಿನ್ನೋನು, ಇವು ಮಟನ್ ಮುಂದೆ ಇಟ್ಟರೆ ನನಗೆ ಬೇಡಪ್ಪ ಅಂತಾನೆ. ಅಂಥವನಿಗೆ ಎಂಡೋಸ್ಕೋಪಿ ಮಾಡಿದರೆ ಕ್ಯಾನ್ಸರ್ ಇರುತ್ತೆ, ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ನೋಡಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟು. ಸಿಕ್ಕ ಅವಕಾಶದಲ್ಲಿ ನಿಮಗೆ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದೊಂದು ಮೇಲೂ ಒಂದೊಂದು ಗಂಟೆ ಲೆಕ್ಚರ್ ಹೊಡಿತೀವಿ ನಾವು ಮೆಡಿಕಲ್ ಕಾಲೇಜ್ನಲ್ಲಿ. ಕ್ಯಾನ್ಸರ್ ಮೇಲೇ 1 ಅವರ್ ಟಾಕ್ ಕೊಡ್ತೀನಿ, ಪೆಪ್ಟಿಕ್ ಅಲ್ಸರ್ ಮೇಲೆ ಅದೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ನಿಮಗೆ ನಮ್ಮ ಮಾಧ್ಯಮದ ಮುಖಾಂತರ ಇಷ್ಟು ವಿವರಣೆಗಳನ್ನ ಕೊಟ್ಟಿದ್ದೀನಿ. ನಿಮಗೆ ಗ್ಯಾಸ್ಟ್ರಿಕ್ಗೆ ಯಾಕಾಗುತ್ತೆ, ಹೆಂಗೆ ತಪ್ಪಿಸ್ಕೋಬೇಕು, ಯಾಕೆ ನೀವು ನಮ್ಮ ಹತ್ರ ಬರಬೇಕು. ಒಂದು ಸಾರಿ ಎಂಡೋಸ್ಕೋಪಿ ಮಾಡಿದರೆ ಇದು ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೆ? ವಂಡರ್ಫುಲ್ ಟ್ರೀಟ್ಮೆಂಟ್ ಇದೆ.
ನೀವು ಆಗಿಂದಾಗೆ ನೋಡಿ ಕುಡಿತಿರ್ತೀರಲ್ಲ, ಡೈಜಿನ್ ಸಿರಪ್ಪು, ಪೆಪ್ಟಿಕೇನ್ ಸಿರಪ್ಪು, ಇಂಥವು ಬೇಕಾದಷ್ಟು ಸಿರಪ್ಗಳು ಇದ್ದಾವೆ, ಮ್ಯೂಕೇನ್ ಜೆಲ್ಲು, ಇಂಥವೆಲ್ಲ ಮಾತ್ರೆಗಳು ಇವತ್ತು ಬೇಕಾದಷ್ಟು ಸಿಗ್ತವೆ. ನೀವೇ ಅಂಗಡಿ ಒಳಗೆ ಹೋಗಿ ತೊಗೊಂಡು ನುಂಗ್ತೀರಿ. ಪ್ಯಾಂಟಪ್ರಜೋಲು, ಒಮಿಪ್ರಜೋಲು ಇವೆಲ್ಲ ನಾವು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತೀವಿ, ನಾವು H2 ರಿಸೆಪ್ಟಾರ್ ಬ್ಲಾಕರ್ಸ್ ಅಂತೀವಿ. ಇವೆಲ್ಲ ಡ್ರಗ್ಸು ತೊಗೊಳ್ಳೋದ್ರಿಂದ ನಾನು MS ಮಾಡಿದಾಗ 1982 ಒಳಗೆ ಎಷ್ಟು ಪೆಪ್ಟಿಕ್ ಅಲ್ಸರ್ ಆಪ್ರೇಷನ್ ಮಾಡ್ತಿದ್ದೀವಲ್ಲ, ಇವತ್ತು ಒಂದೂ ಮಾಡಲ್ಲ. ಯಾಕಂದರೆ ಟ್ರೀಟ್ಮೆಂಟ್ ಅಷ್ಟು ಇಂಪ್ರೂವ್ ಆಗಿ ಜನಗಳು ಸಾವೇ ಮೆಡಿಸನ್ ತೊಗೊಂಡು ನಾವು ಮಾಡ್ತಿದ್ದ ಆಪ್ರೇಷನ್ಗಳು ತಪ್ಪೋಗಿ ಇವತ್ತು ನಾವು ಮಾಡ್ತಿರೋ ಕಾಮನೆಸ್ಟ್ ಹೊಟ್ಟೆ ಆಪ್ರೇಷನ್ ಅಂದರೆ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳು, ಗಾಲ್ ಸ್ಟೋನ್ಸ್ ಅಂತೀವಿ ನಾವು, ಗಾಲ್ ಬ್ಲಾಡರ್ ಸ್ಟೋನು. ಇನ್ಫ್ಯಾಕ್ಟ್ ನಾವು MBBS ಓದೋವಾಗೆ ಭಾಳ ಕ್ಲಿಯರಾಗಿ ನಮ್ಮ ಟೀಚರ್ ಹೇಳೋರು, ಸೌತ್ ಇಂಡಿಯನ್ಸ್ಗೆ ಅಲ್ಸರು, ನಾರ್ತ್ ಇಂಡಿಯನ್ಸ್ಗೆ ಗಾಲ್ ಬ್ಲಾಡರ್ ಡಿಸೀಸ್ ಅನ್ನೋರು. ನಾರ್ತ್ ಇಂಡಿಯನ್ ಫುಡ್ಡು ಯೂಶಲಿ ಗಾಲ್ ಸ್ಟೋನ್ಸ್ ಆಗುತ್ತೆ, ಸೌತ್ ಇಂಡಿಯಾ ಕಾಮನ್ ಕೊಲೆಸ್ಟ್ರಾಲ್ ಸ್ಟೋನ್ ಅಂತೀವಿ. ಅವರೆಲ್ಲ ರೊಟ್ಟಿ ತಿಂತಾರೆ, ಮೊಸರು ತಿಂತಾರೆ, ನಾರ್ತ್ ಇಂಡಿಯನ್ ಫುಡ್ಡು. ನೀವು ನಾರ್ತ್ ಪರೋಟ ತಿಂತಾರೆ, ನಾವು ಸೌತ್ ಇಂಡಿಯನ್ ತಿಂತಾ ಇರಲ್ಲ, ಹಾಲು ತಿಂತಾರಲ್ಲ, ಅವ್ರಿಗೆಲ್ಲ ಗಾಲ್ ಸ್ಟೋನ್ಸ್ ಜಾಸ್ತಿ. ನಮ್ಮವರೆಲ್ಲ ರಾಶಿ ಅನ್ನ, ರಸಮ್ಮು, ಸಾಂಬಾರು ತಿಂತಾರಲ್ಲ ಒಂದೊಂದು ರಾಶಿ, ಇಂಥವ್ರಿಗೆ ಅಲ್ಸರ್ ಜಾಸ್ತಿ. ಸೊ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾಗೆ ಭಾಳ ಕ್ಲಿಯರಾಗಿ ಹೇಳೋರು, ಸೌತ್ ಇಂಡಿಯನ್ಸ್ ದೇ ಗೆಟ್ ಪೆಪ್ಟಿಕ್ ಅಲ್ಸರ್, ನಾರ್ತ್ ಇಂಡಿಯನ್ಸ್ ದೇ ಗೆಟ್ ಗಾಲ್ ಬ್ಲಾಡರ್. ಇವತ್ತು ನೀವು ಬೆಂಗಳೂರಿನಾಗೆ ಎಲ್ಲರೂ ನಾರ್ತ್ ಇಂಡಿಯನ್ ಫುಡ್ ತಿಂತಾರೆ, ಎಲ್ಲರೂ ಸೌತ್ ಇಂಡಿಯನ್ ತಿಂತಾರೆ. ಹಂಗಾಗಿ ಇವತ್ತು ಆ ಮಾತು ಉಳಿದಿಲ್ಲ. ಯಾರಿಗೆ ಬೇಕಾದರೂ ಗಾಲ್ ಸ್ಟೋನ್ ಆಗ್ಬೋದು, ಯಾರಿಗೆ ಬೇಕಾದರೂ ಪೆಪ್ಟಿಕ್ ಅಲ್ಸರ್ ಆಗ್ಬೋದು. ಈ ಗಾಲ್ ಬ್ಲಾಡರ್ ಸ್ಟೋನ್ ಒಂದ್ಸಲ ಕಲ್ಲಾದರೆ ಗಾಲ್ ಬ್ಲಾಡರ್ ತೆಗಿಬೇಕಂತಲ್ಲ ಗುರು? 100%. ಅದನ್ನೇ ಒಂದು ಈ ಸೆಪ್ರೇಟ್ ಟಾಪಿಕ್ ಮಾಡೋಣ. ಕೋಲೆಲಿಥಿಯಾಸಿಸ್ ಅಂತ, ಗಾಲ್ ಬ್ಲಾಡರ್ನ ಯಾಕೆ ಕಲ್ಲಾಗುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ. ಇವಾಗ ಗ್ಯಾಸ್ಟ್ರಿಕ್ ಜೊತೆಗೆ ಈ ಗ್ಯಾಸ್ ಟ್ರಬಲ್ ಅಂದರೆ ಏನು? ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.